ರೈತರ ವಿಚಾರ ಮಾತನಾಡುವಾಗ ಇಕ್ನಾಳ್ ಸರ್ ಮಾತಾಡ್ಲಿ, ಅದಾದ್ಮೇಲೆ ಮೋಹನ್ ವಿಶ್ ಅವ್ರಿಗೂ ಸೇಮ್ ಪ್ರಶ್ನೆ. ಇಕ್ನಾಳ್ ಸರ್ ಮಾತ್ರ, ಇಕ್ನಾಳ್ ಸರ್ದು ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಸರ್ ವಾಯ್ಸ್ ಆನ್ ಏರ್ ಸರ್ ವಾಯ್ಸ್ ಆನ್ ಏರ್ ಇಲ್ಲ ಮೇಡಮ್, ವಾಯ್ಸ್ ಆನ್ ಏರ್ ಇಲ್ಲ. ಇಕ್ನಾಳ್ ಸರ್ ಹಾಗೆ ಮೋಹನ್ ವಿಶ್ವ ಅವರಿಗೆ ಕಾಮನ್ ಪ್ರಶ್ನೆ. ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನೋ ವಿಶ್ವಾಸ ಮೂಡಿಸಿರುವ ಮೋದಿ ಸರ್ಕಾರ ಮಾಡಿದ್ದೇನು? 6,000 ಕೈ ಕೊಡ್ತಿರೋದು ಬಿಟ್ರೆ ಪಾಪ್ಯುಲಸ್ ಅಂದ್ರೆ ಜನಜನಿತವಾದ ಯೋಜನೆಗಳು ರೈತ ಪರವಾದ್ದು ಅಂತ ಹೇಳಿ ಯಾವುದು ಕಣ್ಣಿಗೆ ಕಾಣ್ತಿಲ್ಲ ಅನ್ನೋ ಆರೋಪ ಅಂತೂ ಇದ್ದೇ ಇದೆ ಸರ್. ಇವತ್ತಿಗೂ ಕೂಡ ಭಾರತ ಒಂದು ಕೃಷಿ ಪ್ರಧಾನ ದೇಶನೇ. ಇನ್ನು ಕೂಡ ವಿ ಆರ್ ನಾಟ್ ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಲೈಕ್ ಜರ್ಮನಿ. ಹೀಗಿರುವಾಗ ನಮ್ಮ ಬಜೆಟ್ ಕೂಡ ಮೂಲದಲ್ಲಿ ವಿ ಹ್ಯಾವ್ ಟು ಅಡ್ರೆಸ್ ದ ಅಗ್ರಿಕಲ್ಚರಲ್ ಇಶ್ಯೂಸ್. ಅದನ್ನ ಅನೇಕ ಸರ್ಕಾರಗಳು ಮಾಡಿಲ್ಲ, ಇದೊಂದು ಮಾತ್ರ ಅಂತ ಹೇಳಲಾರೆ. ಬಟ್ ಈ ಸರ್ಕಾರ, NDA ಸರ್ಕಾರ ಪ್ರಾಮಿಸ್ ಮಾಡಿತ್ತು, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ. ಆದಾಯವನ್ನು ದ್ವಿಗುಣಗೊಳಿಸೋದು ಬೇರೆ, ನೀವು ಅವ್ರಿಗೊಂದು 6,000 7,000 ಡೈರೆಕ್ಟ್ ಕೊಡೋದು ಬೇರೆ, ಅದು ಬೇರೆ ಇದು ಬೇರೆ. ಆದಾಯ ದ್ವಿಗುಣಗೊಳಿಸಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎಂಟೈರ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್. ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ಒಂದು ಇಂಟಿಗ್ರಲ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸಹಾಯ ಕೂಡ ಇದೆ. ಅದೆಲ್ಲವನ್ನು ಇಟ್ಕೊಂಡು ರೈತರಿಗೋಸ್ಕರ, ಯಾಕಂದ್ರೆ ರೈತರ ಬಗ್ಗೆ ಮಾತಾಡುವಾಗ ಒಂದು ದುರಂತ ಈ ದೇಶದ್ದೇನೆಂದ್ರೆ ಇವತ್ತಿಗೂ ಕೂಡ ಫಾರ್ಮಿಂಗ್ ಈಸ್ ನಾಟ್ ಅ ಪ್ರಾಫಿಟೇಬಲ್ ಬಿಸ್ನೆಸ್. ನೀವು ಅಕ್ಕಿಯನ್ನ ಟ್ರೇಡಿಂಗ್ ಮಾಡಿ ಅಂಗಡಿ ಇಡಿ, ನಿಮ್ಗೆ ಲಾಭ ಇದೆ. ಆದ್ರೆ ಭತ್ತ ಬೆಳೆದ್ರೆ ಲಾಭ ಇಲ್ಲ. ನೀವು ತರಕಾರಿ ಮಾರಿದ್ರೆ ಲಾಭ, ತರಕಾರಿ ಬೆಳೆದ್ರೆ ಲಾಭ ಇಲ್ಲ. ಸೊ ಪ್ರೊಡಕ್ಷನ್ ಇಲ್ಲಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಸ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಅದು ಬೇರೆ ಬೇರೆ ವಿಚಾರಗಳನ್ನ ಇಂಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತದೆ. ಯಾವಾಗ ಕೃಷಿ ಒಂದು ಲಾಭದಾಯಕ ಉದ್ಯಮ ಆಗ್ತದೋ ಅವಾಗ ಕೃಷಿಕ ಹೆಮ್ಮೆಯಿಂದ ಕೃಷಿ ಮಾಡ್ತಾನೆ. ನಗರಗಳಿಗೆ ಜನ ಬರೋದು ಕಡಿಮೆ ಆಗ್ತದೆ, ಬೇರೆ ಬೇರೆ ಒತ್ತಡಗಳು ಕಡಿಮೆ ಆಗ್ತವೆ. ಫುಡ್ ಸರ್ಪ್ಲಸ್ ಈಗಾಗಲೇ ಇದೇವೆ ನಾವು. ಆದ್ರೂ ಕೂಡ ವಿಲ್ ಬಿ ಹ್ಯಾವಿಂಗ್ ಅ ಬೆಟರ್ ಎಕಾನಮಿ. ರೂರಲ್ ವೆಲ್ಫೇರ್ ಈಸಿ ಆಗ್ತದೆ. ಅವಾಗ ನೀವು ಈ ತರ ಫ್ರೀ ಬಿಗಳನ್ನ ಕೊಡೋದು ಬೇಕಾಗಿಲ್ಲ. ನೀವು ಉಚಿತ ಏನು ಈ ಸಬ್ಸಿಡಿ ಅನ್ನೋದಕ್ಕಿಂತ ಏನು ಯೋಜನೆಗಳಿದಾವಲ್ಲ, 2,000 ಗೃಹಲಕ್ಷ್ಮಿನೋ ಇನ್ನೊಂದು ಮತ್ತೊಂದು ಈ ತರ ಸಹಾಯಧನ ಕೊಡೋದು ಕಡಿಮೆ ಆಗ್ತದೆ. ಬಿಕಾಸ್ ಈ ಸಹಾಯಧನ ಕೊಡೋದಕ್ಕಿಂತ ಆ ಒಂದು ಪ್ರೊಡಕ್ಟಿವಿಟಿ ಮತ್ತು ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡಿದ್ರೆ ರೈತ ಕೂಡ ಸ್ವಾಭಿಮಾನದಿಂದ ಬದುಕ್ತಾನೆ. ಬೆಂಬಲ ಬೆಲೆ ಪ್ರತಿಯೊಂದು, ನಾಗೇಂದ್ರ, ರೈಟ್ ಫ್ರಮ್ ಸೀಡ್. ಇವತ್ತು ರೈತನ ಸಮಸ್ಯೆ ಶುರು ಆಗೋದೇನೆ ಬೀಜದಿಂದ ಗೊಬ್ಬರಕ್ಕೆ, ಆಮೇಲೆ ಮಾರುಕಟ್ಟೆಗೆ. ಅಟ್ ಎವ್ರಿ ಸ್ಟೇಜ್ ಹಿ ಈಸ್ ಸಫರಿಂಗ್. ಇದೆಲ್ಲವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಂತಲ್ಲ, ಆದ್ರೆ ಒಂದು ವಿಷನ್ ಕೊಡಬೇಕಾಗ್ತದೆ, ಕೇಂದ್ರ ಸರ್ಕಾರ ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ತಕ್ಕದಾಗಿ ನಾಳೆ ದಿನ ಕರ್ನಾಟಕದ ಬಜೆಟ್ ಇದನ್ನೇ ಮಾಡಬೇಕಾಗ್ತದೆ. ಸೊ ಬಟ್ ಅಗ್ರಿಕಲ್ಚರ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಆ ದಿನ ಆದಾಗ ಇಲ್ಲಿ ಈ ದೇಶಕ್ಕೆ ದೇರ್ ಇಸ್ ಅ ಗ್ರೇಟ್ ಫ್ಯೂಚರ್ when agriculture is made profitable. ರೈತರ ವಿಚಾರ ಮಾತನಾಡುವಾಗ ಇಕ್ನಾಳ್ ಸರ್ ಮಾತಾಡ್ಲಿ, ಅದಾದ್ಮೇಲೆ ಮೋಹನ್ ವಿಶ್ ಅವ್ರಿಗೂ ಸೇಮ್ ಪ್ರಶ್ನೆ. ಇಕ್ನಾಳ್ ಸರ್ ಮಾತ್ರ, ಇಕ್ನಾಳ್ ಸರ್ದು ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಸರ್ ವಾಯ್ಸ್ ಆನ್ ಏರ್ ಸರ್ ವಾಯ್ಸ್ ಆನ್ ಏರ್ ಇಲ್ಲ ಮೇಡಮ್, ವಾಯ್ಸ್ ಆನ್ ಏರ್ ಇಲ್ಲ. ಇಕ್ನಾಳ್ ಸರ್ ಹಾಗೆ ಮೋಹನ್ ವಿಶ್ವ ಅವರಿಗೆ ಕಾಮನ್ ಪ್ರಶ್ನೆ. ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನೋ ವಿಶ್ವಾಸ ಮೂಡಿಸಿರುವ ಮೋದಿ ಸರ್ಕಾರ ಮಾಡಿದ್ದೇನು? 6,000 ಕೈ ಕೊಡ್ತಿರೋದು ಬಿಟ್ರೆ ಪಾಪ್ಯುಲಸ್ ಅಂದ್ರೆ ಜನಜನಿತವಾದ ಯೋಜನೆಗಳು ರೈತ ಪರವಾದ್ದು ಅಂತ ಹೇಳಿ ಯಾವುದು ಕಣ್ಣಿಗೆ ಕಾಣ್ತಿಲ್ಲ ಅನ್ನೋ ಆರೋಪ ಅಂತೂ ಇದ್ದೇ ಇದೆ ಸರ್. ಇವತ್ತಿಗೂ ಕೂಡ ಭಾರತ ಒಂದು ಕೃಷಿ ಪ್ರಧಾನ ದೇಶನೇ. ಇನ್ನು ಕೂಡ ವಿ ಆರ್ ನಾಟ್ ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಲೈಕ್ ಜರ್ಮನಿ. ಹೀಗಿರುವಾಗ ನಮ್ಮ ಬಜೆಟ್ ಕೂಡ ಮೂಲದಲ್ಲಿ ವಿ ಹ್ಯಾವ್ ಟು ಅಡ್ರೆಸ್ ದ ಅಗ್ರಿಕಲ್ಚರಲ್ ಇಶ್ಯೂಸ್. ಅದನ್ನ ಅನೇಕ ಸರ್ಕಾರಗಳು ಮಾಡಿಲ್ಲ, ಇದೊಂದು ಮಾತ್ರ ಅಂತ ಹೇಳಲಾರೆ. ಬಟ್ ಈ ಸರ್ಕಾರ, NDA ಸರ್ಕಾರ ಪ್ರಾಮಿಸ್ ಮಾಡಿತ್ತು, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ. ಆದಾಯವನ್ನು ದ್ವಿಗುಣಗೊಳಿಸೋದು ಬೇರೆ, ನೀವು ಅವ್ರಿಗೊಂದು 6,000 7,000 ಡೈರೆಕ್ಟ್ ಕೊಡೋದು ಬೇರೆ, ಅದು ಬೇರೆ ಇದು ಬೇರೆ. ಆದಾಯ ದ್ವಿಗುಣಗೊಳಿಸಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎಂಟೈರ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್. ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ಒಂದು ಇಂಟಿಗ್ರಲ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸಹಾಯ ಕೂಡ ಇದೆ. ಅದೆಲ್ಲವನ್ನು ಇಟ್ಕೊಂಡು ರೈತರಿಗೋಸ್ಕರ, ಯಾಕಂದ್ರೆ ರೈತರ ಬಗ್ಗೆ ಮಾತಾಡುವಾಗ ಒಂದು ದುರಂತ ಈ ದೇಶದ್ದೇನೆಂದ್ರೆ ಇವತ್ತಿಗೂ ಕೂಡ ಫಾರ್ಮಿಂಗ್ ಈಸ್ ನಾಟ್ ಅ ಪ್ರಾಫಿಟೇಬಲ್ ಬಿಸ್ನೆಸ್. ನೀವು ಅಕ್ಕಿಯನ್ನ ಟ್ರೇಡಿಂಗ್ ಮಾಡಿ ಅಂಗಡಿ ಇಡಿ, ನಿಮ್ಗೆ ಲಾಭ ಇದೆ. ಆದ್ರೆ ಭತ್ತ ಬೆಳೆದ್ರೆ ಲಾಭ ಇಲ್ಲ. ನೀವು ತರಕಾರಿ ಮಾರಿದ್ರೆ ಲಾಭ, ತರಕಾರಿ ಬೆಳೆದ್ರೆ ಲಾಭ ಇಲ್ಲ. ಸೊ ಪ್ರೊಡಕ್ಷನ್ ಇಲ್ಲಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಸ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಅದು ಬೇರೆ ಬೇರೆ ವಿಚಾರಗಳನ್ನ ಇಂಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತದೆ. ಯಾವಾಗ ಕೃಷಿ ಒಂದು ಲಾಭದಾಯಕ ಉದ್ಯಮ ಆಗ್ತದೋ ಅವಾಗ ಕೃಷಿಕ ಹೆಮ್ಮೆಯಿಂದ ಕೃಷಿ ಮಾಡ್ತಾನೆ. ನಗರಗಳಿಗೆ ಜನ ಬರೋದು ಕಡಿಮೆ ಆಗ್ತದೆ, ಬೇರೆ ಬೇರೆ ಒತ್ತಡಗಳು ಕಡಿಮೆ ಆಗ್ತವೆ.
ಫುಡ್ ಸರ್ಪ್ಲಸ್ ಈಗಾಗಲೇ ಇದೇವೆ ನಾವು, ಆದ್ರೂ ಕೂಡ ವಿಲ್ ಬಿ ಹ್ಯಾವಿಂಗ್ ಅ ಬೆಟರ್ ಎಕಾನಮಿ, ರೂರಲ್ ವೆಲ್ಫೇರ್ ಈಸಿ ಆಗ್ತದೆ. ಅವಾಗ ನೀವು ಈ ತರ ಫ್ರೀ ಬಿಗಳನ್ನ ಕೊಡೋದು ಬೇಕಾಗಿಲ್ಲ. ನೀವು ಉಚಿತ ಏನು ಈ ಸಬ್ಸಿಡಿ ಅನ್ನೋದಕ್ಕಿಂತ ಏನು ಯೋಜನೆಗಳಿದಾವಲ್ಲ, 2,000 ಗೃಹಲಕ್ಷ್ಮಿನೋ ಇನ್ನೊಂದು ಮತ್ತೊಂದು ಈ ತರ ಸಹಾಯಧನ ಕೊಡೋದು ಕಡಿಮೆ ಆಗ್ತದೆ. ಬಿಕಾಸ್ ಈ ಸಹಾಯಧನ ಕೊಡೋದಕ್ಕಿಂತ ಆ ಒಂದು ಪ್ರೊಡಕ್ಟಿವಿಟಿ ಮತ್ತು ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡಿದ್ರೆ ರೈತ ಕೂಡ ಸ್ವಾಭಿಮಾನದಿಂದ ಬದುಕ್ತಾನೆ. ಬೆಂಬಲ ಬೆಲೆ ಪ್ರತಿಯೊಂದು ನಾಗೇಂದ್ರ, ರೈಟ್ ಫ್ರಮ್ ಸೀಡ್. ಇವತ್ತು ರೈತನ ಸಮಸ್ಯೆ ಶುರು ಆಗೋದೇನೆ ಬೀಜದಿಂದ ಗೊಬ್ಬರಕ್ಕೆ, ಆಮೇಲೆ ಮಾರುಕಟ್ಟೆಗೆ. ಅಟ್ ಎವ್ರಿ ಸ್ಟೇಜ್ ಹಿ ಈಸ್ ಸಫರಿಂಗ್. ಇದೆಲ್ಲವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಂತಲ್ಲ, ಆದ್ರೆ ಒಂದು ವಿಷನ್ ಕೊಡ್ಬೇಕಾಗ್ತದೆ, ಕೇಂದ್ರ ಸರ್ಕಾರ ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ತಕ್ಕದಾಗಿ ನಾಳೆ ದಿನ ಕರ್ನಾಟಕದ ಬಜೆಟ್ ಇದನ್ನೇ ಮಾಡಬೇಕಾಗ್ತದೆ. ಸೊ ಬಟ್ ಅಗ್ರಿಕಲ್ಚರ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಆ ದಿನ ಆದಾಗ ಇಲ್ಲಿ ಈ ದೇಶಕ್ಕೆ ದೇರ್ ಇಸ್ ಅ ಗ್ರೇಟ್ ಫ್ಯೂಚರ್ ವೆನ್ ಅಗ್ರಿಕಲ್ಚರ್ ಇಸ್ ಮೇಡ್ ಪ್ರಾಫಿಟೇಬಲ್. ರೈತರ ವಿಚಾರ ಮಾತನಾಡುವಾಗ ಇಟ್ನಾಳ್ ಸರ್ ಮಾತಾಡ್ಲಿ, ಅದಾದ್ಮೇಲೆ ಮೋಹನ್ ವಿಶ್ ಅವ್ರಿಗೂ ಸೇಮ್ ಪ್ರಶ್ನೆ. ಇಟ್ನಾಳ್ ಸರ್ ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಸರ್ ವಾಯ್ಸ್ ಆನ್ ಏರ್ ಇಲ್ಲ ಮೇಡಮ್, ವಾಯ್ಸ್ ಆನ್ ಏರ್ ಇಲ್ಲ. ಇಟ್ನಾಳ್ ಸರ್ ಹಾಗೆ ಮೋಹನ್ ವಿಶ್ವ ಅವರಿಗೆ ಕಾಮನ್ ಪ್ರಶ್ನೆ. ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನೋ ವಿಶ್ವಾಸ ಮೂಡಿಸಿರುವ ಮೋದಿ ಸರ್ಕಾರ ಮಾಡಿದ್ದೇನು? 6,000 ಕೈ ಕೊಡ್ತಿರೋದು ಬಿಟ್ರೆ ಪಾಪ್ಯುಲಸ್ ಅಂದ್ರೆ ಜನಜನಿತವಾದ ಯೋಜನೆಗಳು ರೈತ ಪರವಾದ್ದು ಅಂತ ಹೇಳಿ ಯಾವುದು ಕಣ್ಣಿಗೆ ಕಾಣ್ತಿಲ್ಲ ಅನ್ನೋ ಆರೋಪ ಅಂತೂ ಇದ್ದೇ ಇದೆ ಸರ್. ಇವತ್ತಿಗೂ ಕೂಡ ಭಾರತ ಒಂದು ಕೃಷಿ ಪ್ರಧಾನ ದೇಶನೇ. ಇನ್ನು ಕೂಡ ವಿ ಆರ್ ನಾಟ್ ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಲೈಕ್ ಜರ್ಮನಿ. ಹೀಗಿರುವಾಗ ನಮ್ಮ ಬಜೆಟ್ ಕೂಡ ಮೂಲದಲ್ಲಿ ವಿ ಹ್ಯಾವ್ ಟು ಅಡ್ರೆಸ್ ದ ಅಗ್ರಿಕಲ್ಚರಲ್ ಇಶ್ಯೂಸ್. ಅದನ್ನು ಅನೇಕ ಸರ್ಕಾರಗಳು ಮಾಡಿಲ್ಲ, ಇದೊಂದು ಮಾತ ಅಂತ ಹೇಳಲಾರೆ. ಬಟ್ ಈ ಸರ್ಕಾರ, NDA ಸರ್ಕಾರ ಪ್ರಾಮಿಸ್ ಮಾಡಿತ್ತು, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ. ಆದಾಯವನ್ನು ದ್ವಿಗುಣಗೊಳಿಸೋದು ಬೇರೆ, ನೀವು ಅವ್ರಿಗೊಂದು 6,000 7,000 ಡೈರೆಕ್ಟ್ ಕೊಡೋದು ಬೇರೆ, ಅದು ಬೇರೆ ಇದು ಬೇರೆ. ಆದಾಯ ದ್ವಿಗುಣಗೊಳಿಸಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎಂಟೈರ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್. ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ಒಂದು ಇಂಟಿಗ್ರಲ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸಹಾಯ ಕೂಡ ಇದೆ. ಅದೆಲ್ಲವನ್ನು ಇಟ್ಕೊಂಡು ರೈತರಿಗೋಸ್ಕರ, ಯಾಕಂದ್ರೆ ರೈತರ ಬಗ್ಗೆ ಮಾತಾಡುವಾಗ ಒಂದು ದುರಂತ ಈ ದೇಶದ್ದೇನೆಂದ್ರೆ ಇವತ್ತಿಗೂ ಕೂಡ ಫಾರ್ಮಿಂಗ್ ಈಸ್ ನಾಟ್ ಅ ಪ್ರಾಫಿಟೇಬಲ್ ಬಿಸ್ನೆಸ್. ನೀವು ಅಕ್ಕಿಯನ್ನ ಟ್ರೇಡಿಂಗ್ ಮಾಡಿ ಅಂಗಡಿ ಇಡಿ, ನಿಮ್ಗೆ ಲಾಭ ಇದೆ. ಆದ್ರೆ ಭತ್ತ ಬೆಳೆಯೋದ್ರಲ್ಲಿ ಲಾಭ ಇಲ್ಲ. ನೀವು ತರಕಾರಿ ಮಾರೋದ್ರಲ್ಲಿ ಲಾಭ, ತರಕಾರಿ ಬೆಳೆಯೋದ್ರಲ್ಲಿ ಲಾಭ ಇಲ್ಲ. ಸೊ ಪ್ರೊಡಕ್ಷನ್ ಇಲ್ಲಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಸ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಅದು ಬೇರೆ ಬೇರೆ ವಿಚಾರಗಳನ್ನ ಇಂಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತದೆ. ಯಾವಾಗ ಕೃಷಿ ಒಂದು ಲಾಭದಾಯಕ ಉದ್ಯಮ ಆಗ್ತದೋ ಅವಾಗ ಕೃಷಿಕ ಹೆಮ್ಮೆಯಿಂದ ಕೃಷಿ ಮಾಡ್ತಾನೆ. ನಗರಗಳ ಜನ ಬರೋದು ಕಡಿಮೆ ಆಗ್ತದೆ, ಬೇರೆ ಬೇರೆ ಒತ್ತಡಗಳು ಕಡಿಮೆ ಆಗ್ತವೆ. ಫುಡ್ ಸರ್ಪ್ಲಸ್ ಈಗಾಗಲೇ ಇದೇವೆ ನಾವು, ಆದ್ರೂ ಕೂಡ ವಿಲ್ ಬಿ ಹ್ಯಾವಿಂಗ್ ಅ ಬೆಟರ್ ಎಕಾನಮಿ, ರೂರಲ್ ವೆಲ್ಫೇರ್ ಈಸಿ ಆಗ್ತದೆ. ಅವಾಗ ನೀವು ಈ ತರ ಫ್ರೀ ಬಿಗಳನ್ನ ಕೊಡೋದು ಬೇಕಾಗಿಲ್ಲ. ನೀವು ಉಚಿತ ಏನು ಈ ಸಬ್ಸಿಡಿ ಅನ್ನೋದಕ್ಕಿಂತ ಏನು ಯೋಜನೆಗಳಿದಾವಲ್ಲ, 2,000 ಗೃಹಲಕ್ಷ್ಮಿನೋ ಇನ್ನೊಂದು ಮತ್ತೊಂದು ಈ ತರ ಸಹಾಯಧನ ಕೊಡೋದು ಕಡಿಮೆ ಆಗ್ತದೆ. ಬಿಕಾಸ್ ಈ ಸಹಾಯಧನ ಕೊಡೋದಕ್ಕಿಂತ ಆ ಒಂದು ಪ್ರೊಡಕ್ಟಿವಿಟಿ ಮತ್ತು ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡಿದ್ರೆ ರೈತ ಕೂಡ ಸ್ವಾಭಿಮಾನದಿಂದ ಬದುಕ್ತಾನೆ. ಬೆಂಬಲ ಬೆಲೆ ಪ್ರತಿಯೊಂದು ನಾಗೇಂದ್ರ, ರೈಟ್ ಫ್ರಮ್ ಸೀಡ್. ಇವತ್ತು ರೈತನ ಸಮಸ್ಯೆ ಶುರು ಆಗೋದೇನೆ ಬೀಜದಿಂದ ಗೊಬ್ಬರಕ್ಕೆ, ಆಮೇಲೆ ಮಾರುಕಟ್ಟೆಗೆ. ಅಟ್ ಎವ್ರಿ ಸ್ಟೇಜ್ ಹಿ ಈಸ್ ಸಫರಿಂಗ್. ಇದೆಲ್ಲವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಂತಲ್ಲ, ಆದ್ರೆ ಒಂದು ವಿಷನ್ ಕೊಡ್ಬೇಕಾಗ್ತದೆ, ಕೇಂದ್ರ ಸರ್ಕಾರ ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ತಕ್ಕದಾಗಿ ನಾಳೆ ದಿನ ಕರ್ನಾಟಕದ ಬಜೆಟ್ ಇದನ್ನೇ ಮಾಡಬೇಕಾಗ್ತದೆ. ಸೊ ಬಟ್ ಅಗ್ರಿಕಲ್ಚರ್ ಮಸ್ಟ್ ಬಿ ಮೇಡ್ ಪ್ರಾಫಿಟೇಬಲ್. ಆ ದಿನ ಆದಾಗ ಇಲ್ಲಿ ಈ ದೇಶಕ್ಕೆ ದೇರ್ ಇಸ್ ಅ ಗ್ರೇಟ್ ಫ್ಯೂಚರ್ ವೆನ್ ಅಗ್ರಿಕಲ್ಚರ್ ಇಸ್ ಮೇಡ್ ಪ್ರಾಫಿಟೇಬಲ್.